ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಕಾಯಿ ಹಾಲಿನ ಗಿಣ್ಣು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಸಿಂಪಲ್ಲು ಮತ್ತು ತುಂಬ ಟೇಸ್ಟ್ ಕೊಡುತ್ತೆ ಈ ಕಾಯಿ ಹಾಲಿನ ಗಿಣ್ಣ. ಅಂದರೆ ಕಾಯಿ ಹಾಲನ್ನು ತೆಗೆದು ನಾವು ಗಿಣ್ಣನ ಮಾಡ್ತೀವಿ. ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಬರೋಣ ಯಾವ ಥರ ಮಾಡೋದು ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೇಮ್ ಆಕಳು ಗಿಣ್ಣ ಬರುತ್ತಲ್ಲ ಅದೇ ಥರನೇ ಆಗುತ್ತೆ. ಬನ್ನಿ ಇವಾಗ ನಾನು ಒಂದು ತೆಂಗಿನಕಾಯಿನ ಒಡೆದ್ಬಿಟ್ಟು ತೊಗೊಂಡಿದ್ದೀನಿ. ನೋಡಿ ಈ ಥರ ತೆಂಗಿನಕಾಯಿ ಒಡೆದ್ಬಿಟ್ಟು ತೊಗೊಂಡಿದ್ದೀನಿ. ಅದನ್ನು ಕ್ಲೀನಾಗಿ ತೊಳ್ಕೊಂಡು ಕೊಬ್ಬರಿನ ಹೆಚ್ಕೊಂಡು ಬಂದಿದ್ದೀನಿ. ಕೊಬ್ಬರಿನ ಸಹಿತ ಒಂದು ಸಲ ತೊಳ್ಕೊಂಡು ಈ ಥರ ಪೀಸಾಗಿ ಹೆಚ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ತುರಿಮಣೆಯಿಂದ ತುರಿದಾದರೂ ತೊಗೊಳ್ಳಿ. ನಾನಿಲ್ಲಿ ಹೆಚ್ಚಿ ತೊಗೊಂಡಿದ್ದೀನಿ. ಇವಾಗ ಇದನ್ನು ಮಿಕ್ಸಿ ಮಾಡ್ಕೋಬೇಕು. ನೋಡಿ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸಿ ಮಾಡ್ಕೊಂಬರೋಣ. ನೋಡಿ ಈ ಥರ ಮಿಕ್ಸಿ ಮಾಡಿಕೊಂಡು ಇದಕ್ಕೇ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಸೋಸ್ಕೋಬೇಕು. ನಾವು ಸೋಸ್ಬಿಟ್ಟು ಹಾಲನ್ನು ತೆಗೆದಬೇಕು. ತೋರಿಸ್ತೀನಿ ನೋಡಿ. ಇವಾಗ ನೀಟಾಗಿ ಹಾಲು ಅಷ್ಟೇ ಬೇಕಾಗಿರೋದು ನಮಗೆ, ಕೊಬ್ಬರಿ ಏನು ಅವಶ್ಯಕತೆ ಇಲ್ಲ. ಹಾಗಾಗಿ ಕಾಯಿ ಹಾಲನ್ನು ತಗೊಳ್ಳೋಣ ಬನ್ನಿ. ನೋಡಿ ನಾನಿಲ್ಲಿ ಸೋಸ್ಕೊತೀನಿ. ಇವಾಗ ಒಂದು ಈ ಥರ ಸೋಸೋ ಜಲ್ಡಿ ತೊಗೊಂಡಿದ್ದೀನಿ ನಾನು. ಸೋಸೋದು ಹುಳಿ ಸೋಸೋ ಜಲ್ಡಿ ಇರುತ್ತಲ್ಲ ಆ ಥರ ತೊಗೊಂಡಿದ್ದೀನಿ. ನೋಡಿ ನಾನು ಈ ಥರ ಹುಳಿ ಸೋಸೋ ಜಲ್ಡಿಗೆ ಇಷ್ಟು ಕೊಬ್ಬರಿನ ಹಾಕಿ ಈ ಥರ ಹಿಂಡ್ತೀನಿ. ನೋಡಿ ಈ ಥರ ಹುಳಿ ಸೋಸೋ ಜಲ್ಡಿ ಇದ್ರೇ ತೊಗೊಳ್ಳಿ, ಬೇಗ ಬೇಗ ಆಗುತ್ತೆ. ನೋಡಿ ಎಲ್ಲ ಕೊಬ್ಬರಿನ ಹಾಕಿ ಈ ಥರ ಹಿಂಡ್ಬಿಟ್ರೆ ಎಲ್ಲ ಹಾಲು ಕೆಳಗಡೆ ಬರುತ್ತೆ. ಫ್ರೆಂಡ್ಸ್, ಇದು ಒಂಥರ ಗಿಣ್ಣ, ನೀವು ಖಂಡಿತ ಟ್ರೈ ಮಾಡಿರಿ. ತುಂಬ ಚೆನ್ನಾಗಿ ಬರುತ್ತೆ. ಕಾಯಿ ಮತ್ತು ಸಕ್ಕರೆ, ಕಾರ್ನ್ಫ್ಲವರ್ ಹಿಟ್ಟು ಅಷ್ಟೇ ಇದಕ್ಕೆ ಬೇಕಾಗಿರೋದು. ಮತ್ತೇನನ್ನು ಹಾಕ್ತಾಯಿಲ್ಲ. ನೋಡಿ ಇಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ. ಇದರಲ್ಲೇ ನಾನು ಮಕ್ಕಳಿಗೆ ಬರ್ಫಿ ಮಾಡಿಕೊಡ್ತೀನಿ. ನೀವು ಬೇಕಾದರೂ ಬರ್ಫಿನಾದರೂ ಮಾಡ್ಬೋದು, ಹಾಗೆ ಒಣಗಿಸಿ ಪೌಡ್ರ್ ಇಟ್ಕೋಬೋದು. ಇಲ್ಲಿ ನೋಡಿ ನಾನು ಅದನ್ನು ಕೊಬ್ಬರಿಯಿಂದ ಬರ್ಫಿನ ಮಾಡಿ ಇಟ್ಕೊಂಡ್ಬಿಡ್ತೀನಿ ಮಕ್ಕಳಿಗೋಸ್ಕರ. ಇಲ್ಲಿ ಹಾಲನ್ನು ಸಹಿತ ತೊಗೊಂಡಿದ್ದೇನೆ ನೋಡಿರಿ. ಮತ್ತು ಈಗ ಇನ್ನೊಂದು ಪಾತ್ರೆಯಲ್ಲಿ ನಾನು ಯಾವ ಥರ ಮಾಡ್ತೀನಿ ಅಂತಲೂ ತೋರಿಸ್ಬಿಡ್ತೀನಿ. ನೋಡಿರಿ ಇವಾಗ ಕಾಯಿ ಹಾಲನ್ನು ಮೊದಲು ನಾವು ಈ ಥರ ಒಂದು ಪಾತ್ರೆಗೆ ಹಾಕಬೇಕು. ನೋಡಿ ಇಷ್ಟು ಕಾಯಿ ಹಾಲನ್ನು ನಾನು ಹಾಕ್ತಾಯಿದ್ದೀನಿ. ನೋಡಿ ಕಾಯಿ ಹಾಲಿಗೆ ನೀರನ್ನು ಮಿಕ್ಸ್ ಮಾಡಬೇಡಿ. ಎಷ್ಟು ಬರುತ್ತೋ ಅಷ್ಟೇ ಹಾಲಿಂದ ನೀವು ಗಿಣ್ಣನ ಮಾಡ್ಬೋದು. ನೋಡಿ ಇವಾಗ ಇದಕ್ಕೆ ಒಂದು 4 ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ನೀವು ನೋಡಿ ಅಳತೆ ನೋಡಿ ಸಕ್ಕರೆನ ಹಾಕ್ಬೋದು. ಇವಾಗ ಸಕ್ಕರೆನ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ನಮ್ಮ ಅಜ್ಜಿಯವರು ತುಂಬ ಮಾಡ್ತಿದ್ರು ಫ್ರೆಂಡ್ಸ್. ನಮಗೂ ಹೇಳ್ಕೊಟ್ಟಿದ್ದಾರೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಪೂರ್ತಿ ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ. ಇದು ರೆಸಿಪಿ ವಿಡಿಯೋಗೂ ಎಲ್ಲರೂ ಸಪೋರ್ಟ್ ಮಾಡಿದ್ರಿ ಅಂದರೆ ನಾವು ನಾನಾ ಥರದ ಅಡುಗೆಗಳನ್ನು ನಿಮಗೆ ಮಾಡಿ ತೋರಿಸ್ತೀವಿ. ನೀವೆಷ್ಟು ನಮಗೆ ನೋಡಿ ಚೆನ್ನಾಗಿದೆ ಅಂತ ನೀವು ನಮಗೆ ಕಮೆಂಟ್ ಹಾಕ್ತಿರಲ್ವ, ನಮಗೂ ಅಷ್ಟು ಖುಷಿ ಆಗುತ್ತೆ. ಇಲ್ಲಿ ನೋಡಿ ನಾನು ಸ್ವಲ್ಪ ಕಾರ್ನ್ಫ್ಲವರನ್ನು ತೊಗೊಂಡಿದ್ದೀನಿ. ಕಾರ್ನ್ಫ್ಲವರ್ ಹಿಟ್ಟು ಅಂದರೆ ಎಲ್ಲರಿಗೂ ಗೊತ್ತೇ ಇದೆ, ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಇದು ಕಾರ್ನ್ಫ್ಲವರ್ ಹಿಟ್ಟು. ಇಲ್ಲಾಂದರೆ ಅಂಗಡಿಲಿ ತಂದು ಇಟ್ಕೊಳ್ಳಿ, ಸ್ವಲ್ಪ ಏನೂ ಆಗೋದಿಲ್ಲ ಫ್ರೆಂಡ್ಸ್ ಇದು. ನೋಡಿ ಈಗ ಸ್ವಲ್ಪ ಶುಂಠಿ ಪುಡಿನ ಹಾಕ್ತಾಯಿದ್ದೀನಿ. ನೋಡಿ ಶುಂಠಿ ಪುಡಿ ಹಾಕಿ ಕಾರ್ನ್ಫ್ಲವರ್ ಹಿಟ್ಟನ್ನು ಕಲಸಿಟ್ಕೊಳ್ಳಿ. ಸ್ವಲ್ಪ ನೀರನ್ನು ಹಾಕಿ ಈ ಕಡೆ ಅಳುಕಾಗಬಾರ್ದು ಮತ್ತು ಈ ಕಡೆ ಗಟ್ಟಿ ಆಗಬಾರ್ದು. ಆ ಥರ ನೀವು ಕಲಸಿಟ್ಕೊಂಡು ಈ ಥರ ಕೈ ಆಡಿಸ್ಕೊತಾನೆ ಇರಿ. ಕಾರ್ನ್ಫ್ಲವರ್ ಹಿಟ್ಟಿಗೆ ನೀರನ್ನು ಹಾಕುವಾಗ ನೋಡಿ ಹಾಕಿ ಫ್ರೆಂಡ್ಸ್. ನೋಡಿ ಇವತ್ತು ತೋರಿಸ್ತೀನಿ ನಾನು ನಿಮಗೆ. ತುಂಬ ಚೆನ್ನಾಗಾಗುತ್ತೆ, ನೀವು ಟ್ರೈ ಮಾಡಿ. ಇವಾಗ ಕುದಿಯೋ ಸಕ್ಕರೆ ಮತ್ತು ಕಾಯಿ ಹಾಲು ನೀರಿಗೆ ನಾನು ಕಾರ್ನ್ಫ್ಲವರ್ ಹಿಟ್ಟನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿದ ತಕ್ಷಣವೇ ನೀವು ಕೈ ಆಡಿಸ್ಕೊತಾನೆ ಇರಿ. ಯಾಕಂದರೆ ಕಾರ್ನ್ಫ್ಲವರ್ ಹಿಟ್ಟು ಹಾಕಿರೋದ್ರಿಂದ ಬೇಗ ಬೇಗ ಗಟ್ಟಿ ಆಗಿಬಿಡುತ್ತೆ. ನೋಡಿ ಈ ಥರ ಕೈ ಆಡ್ಕೊತಾನೆ ಇರಬೇಕು. ನೀವು ಬಿಟ್ರಿ ಅಂದರೆ ಫುಲ್ಲು ಒಂದೇ ಕಡೆ ಆಗಿಬಿಡುತ್ತೆ. ಎಲ್ಲ ಸಕ್ಕರೆ ಮತ್ತು ಹಾಲು ಕಾರ್ನ್ಫ್ಲವರ್ ಹಿಟ್ಟು ಮಿಕ್ಸ್ ಮಾಡಿಕೊಂಡು ಈ ಥರ ನೀಟಾಗಿ ನೀವು ಕೈ ಆಡಿಸ್ಕೊತಾನೆ ಇರಿ. ಈ ರಬ್ಬರ್ ಇರುತ್ತಲ್ಲ ಫ್ರೆಂಡ್ಸ್, ಸೇಮ್ ರಬ್ಬರ್ ಟೈಪೇ ಆಗುತ್ತೆ. ಆದರೆ ತಿನ್ನೋಕೆ ಮಾತ್ರ ಭಾಳ ಟೇಸ್ಟ್ ಆಗುತ್ತೆ. ಖಂಡಿತ ಟ್ರೈ ಮಾಡಿ. ಸ್ವಲ್ಪ ಶುಂಠಿ ಪುಡಿ ಹಾಕಿರಿ, ಟೇಸ್ಟ್ ಆಗುತ್ತೆ. ನೀವು ಸಕ್ಕರೆ ಬದಲಿ ಬೇಕಾದರೆ ಬೆಲ್ಲನಾದರೂ ಯೂಸ್ ಮಾಡ್ಬೋದು ಪುಡಿ ಮಾಡಿ. ಆದರೆ ಸ್ವಲ್ಪ ಕೈ ಹಿಡಿಯುತ್ತೆ, ಕರಗಬೇಕಲ್ಲ, ಹಾಗಾಗಿ. ನೋಡಿ ಈ ಥರ ನಾನು ಏಲಕ್ಕಿ ಸಿಪ್ಪಿನ ಹಾಕಿಬಿಟ್ಟಿದ್ದೀನಿ. ನೋಡಿ ಇವಾಗ ನೋಡಿ ತೋರಿಸಿದೆ ನಾನು ಕೈಯಿಂದ ಆ ಥರ ಆಗಬೇಕು, ಕೈಗೆ ಅಂಟ್ಕೋಬೇಕದು. ನೋಡಿ ಈಗ ನೀವು ಎಷ್ಟು ಕೈ ಆಡಿಸ್ಕೊತಾ ಇರ್ತೀರಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಗಿಣ್ಣು. ನೋಡಿ 3 ಪದಾರ್ಥಗಳನ್ನು ಹಾಕಿ ಮಾಡುವಂತಹ ರೆಸಿಪಿ ಇದು. ನೋಡಿ
ಮನೆಯಲ್ಲಿ ದೊಡ್ಡವರಿಂದ ಹಿಡಿದು ಮಕ್ಕಳವರೆಗೂ ಇಷ್ಟಪಡ್ತಾರೆ. ನಾನಿಲ್ಲಿ ಒಂದು ಬಟ್ಲಕ್ಕೆ ಸ್ವಲ್ಪ ತುಪ್ಪನ ಸವರಿಟ್ಕೊಂಡಿದ್ದೆ. ಅದೇ ಬಟ್ಲಕ್ಕೆ ಅಲ್ಲಿ ಮಾಡ್ಕೊಂಡಿರುವಂಥದ್ದು ರೆಡಿ ಆಗಬೇಕು. ಅದು ಸ್ವಲ್ಪ ಗಟ್ಟಿ ಆಗಬೇಕು. ನೀವು ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊತಾ ಇರಿ. ತಕ್ಷಣಕ್ಕೆ ಹಾಕೋಕೆ ಹೋಗ್ಬೇಡಿ, ಪರ್ಫೆಕ್ಟಾಗಿ ಬರೋದಿಲ್ಲ. ಹಾಕಿದ ತಕ್ಷಣ ಈ ಥರ ಉಂಡೆ ಟೈಪ್ ಆಗಬೇಕು. ಒಂದೇ ಹತ್ರ ಈ ಥರ ಕುತ್ಕೋಬೇಕದು. ನೋಡಿ ಈ ಥರ ಒಟ್ಟು ನೀವು ಬಿಡಬಾರ್ದು ಫ್ರೆಂಡ್ಸ್. ಮಿಕ್ಸ್ ಮಾಡ್ಕೊತಾನೆ ಕೈ ಆಡ್ಕೊತಾನೆ ಇರಿ, ಸೂಪರಾಗಿ ಬರುತ್ತೆ. ಈಗ ಬಟ್ಲಕ್ಕೆ ಹಾಕಿದ್ದೀನಿ, ಸ್ವಲ್ಪ ಹೊತ್ತು ಹಾರೋದಕ್ಕೆ ಬಿಟ್ಬಿಡಿ. ಎಷ್ಟು ಆರುತ್ತಲ್ಲ ಅಷ್ಟು ಚೆನ್ನಾಗಿ ಗಿಣ್ಣ ರೆಡಿ ಆಗುತ್ತೆ. ಇದನ್ನೇನು ಫ್ರಿಜ್ಜಲ್ಲಿ ಇಡೋದು ಬೇಡ, ಏನು ಬೇಡ. ಒಂದು ಅರ್ಧ ಗಂಟೆ ತಣ್ಣಗಾಗೋದಕ್ಕೆ ಬಿಟ್ಟ ನಂತರ ನಾನು ಇನ್ನೊಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತೀನಿ. ಅದನ್ನೇ ಹಿಂಗೆ ಉಲ್ಟಾ ಮಾಡಿ ಹಾಕ್ಬಿಡ್ತೀನಿ. ನೋಡಿರಿ ರೆಡಿ ಆಗೈತಿ ಗಿಣ್ಣ. ನೀವು ಕಟ್ ಮಾಡ್ಕೊಂಡಾದರೂ ತಿನ್ಬೋದು, ಹಾಗೇನಾದರೂ ತಿನ್ಬೋದು. ಅಷ್ಟು ರುಚಿಕರವಾದಂತಹ ಕಾಯಿ ಹಾಲಿನ ಗಿಣ್ಣದ ರೆಸಿಪಿಯನ್ನು ತೋರಿಸ್ಕೊಟ್ಟಿದ್ದೀನಿ. ದಯವಿಟ್ಟು ನನ್ನ ವಿಡಿಯೋನ ಪೂರ್ತಿ ನೋಡಿರಿ, ಸಪೋರ್ಟ್ ಮಾಡಿರಿ. ಬನಶಂಕರಿ ಆಲ್ ಇನ್ ಒನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ರೀ. ನೋಡಿ ಇವಾಗ ತೆಗಿತಾ ಇದ್ದೀನಿ ನೋಡಿರಿ ಮೇಲ್ಗಡೆಯಿಂದ ನಾನು. ವಾವ್, ನೋಡಿ ಫ್ರೆಂಡ್ಸ್ ಎಷ್ಟು ಸಖತ್ತಾಗೆ ಬಂದಿದೆ. ಖಂಡಿತ ಟ್ರೈ ಮಾಡಿ, ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳ್ತೀರಾ. ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ದರೆ ಕ್ಷಮಿಸ್ರಿ. ನೀವು ಬೇಕಾದರೆ ಪೀಸ್ ಕಟ್ ಆದರೂ ಮಾಡ್ಕೊಳ್ಳಿ, ಹಾಗೇನಾದರೂ ತಿನ್ಬೋದು. ನಾನು ಸ್ವಲ್ಪನೇ ಕಟ್ ಮಾಡಿಕೊಡ್ತೀನಿ ಮಕ್ಳಿಗೋಸ್ಕರ. ನೋಡಿ ಸೇಮ್ ಟು ಸೇಮ್ ನೀವು ಆಕಳಿನ ಗಿಣ್ಣ ಏನು ಮಾಡ್ತೀವಲ್ಲ ಅದೇ ಥರನೇ ಆಗಿರುತ್ತೆ. ಇಲ್ಲಿ ನೋಡಿ ನಾನು ಚಾಕುದಿಂದ ಕಟ್ ಮಾಡಿ ಸಹಿತ ತೋರಿಸ್ತೀನಿ. ನಿಮ್ಗೆ ಎಷ್ಟು ಪೀಸ್ ಸೈಜ್ ಬೇಕಲ್ಲ ಅಷ್ಟು ಪೀಸ್ ಕಟ್ ಮಾಡ್ಕೊಂಡು ತಿನ್ಬೋದು ಆರಾಮಾಗಿ. ಮತ್ತು ಇನ್ಯಾಕೆ ತಡ ಫ್ರೆಂಡ್ಸ್, ಖಂಡಿತ ಟ್ರೈ ಮಾಡಿರಿ. ಮಕ್ಕಳು ಇಷ್ಟಪಡ್ತಾರೆ. ಶ್ರಾವಣದಲ್ಲಿ ಏನಾದರೂ ಸ್ವೀಟ್ ಮಾಡ್ಕೊಂಡು ತಿನ್ನಬೇಕು ಅನ್ನಿಸ್ದಾಗ ಈ ಥರ ಸ್ವೀಟ್ ಮಾಡ್ಕೊಂಡು ತಿನ್ನಿ. ಕಾಯಿ ಮತ್ತು ಹಾಲು ಇವೆರಡೇ ಬೇಕಾಗಿರೋದು. ಸಕ್ಕರೆ ಮತ್ತು ಕಾರ್ನ್ಫ್ಲವರ್ 4 ಬಳಸಿ ಬೇಗ ಮಾಡ್ಕೊಳ್ಳುವಂಥ ಅಡುಗೆ ಇದು. ಮತ್ತು ಇದಕ್ಕೆ ಕಾಯಿ ಹಾಲಿಗೆ ಮಾತ್ರ ನೀರನ್ನು ಮಿಕ್ಸ್ ಮಾಡಬೇಡಿ, ಬರೀ ಕಾಯಿ ಹಾಲಿನಿಂದಲೇ ನೀವು ಮಾಡ್ಕೋಬೇಕು. ಹಂಗಾದರೆ ಟೇಸ್ಟು ತುಂಬ ಬರುತ್ತೆ, ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಪೀಸ್ ಮಾಡಿ ಇಟ್ಕೊಂಡಿದ್ದೆ, ರೆಡಿನ ಆಯಿತು. ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೇಮ್ ಟು ಸೇಮ್ ಇದು ಕಾಯಿ ಹಾಲಿನ ಗಿಣ್ಣ ಅನಿಸೋದೇ ಇಲ್ಲ, ಯಾಕಂದರೆ ಇದು ಹಸು ಹಾಲಿಂದು ಗಿಣ್ಣ ಅನಿಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ, ನೀವು ಮಕ್ಕಳು ಸಹಿತ ಇಷ್ಟಪಟ್ಟು ತಿಂತಾರೆ. ಹೇಗಿತ್ತು ವಿಡಿಯೋ? ಇಷ್ಟ ಆಯ್ತಲ್ವಾ? ಮತ್ತು ಇಷ್ಟ ಆದರೆ ಲೈಕ್ ಕೊಡ್ತೀರಲ್ಲ, ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಬೇಗ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟು ಭಾಳ ಮುಖ್ಯ ಇರ್ತದೆ ನಮಗೆ. ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ. ಎಲ್ಲರಿಗೂ ಧನ್ಯವಾದಗಳು.